ನಮ್ಮ ನಿಲ್ದಾಣ ಬೆಂಗಳೂರು ಯೂನಿವರ್ಸಿಟಿ, ಹಸಿರಿಗೆ ಉಸಿರಾಗಿರುವಂತಹ ಜಾಗ. ನಮ್ಮ ವಿಶ್ವವಿದ್ಯಾಲಯ ಫೋಟೋಶೂಟ್ ಮಾಡಿಸಿರೋರ್ಗೆ ಲೈಕ್ಸ್ ಕೊಟ್ಟಿದೆ, ರೀಲ್ಸ್ ಮಾಡಿರೋರ್ಗೆ ಫೇಮ್ ಕೊಟ್ಟಿದೆ, ಇಲ್ಲಿ ಓದಿರೋರ್ಗೆ ಲೈಫ್ ಕೊಟ್ಟಿದೆ, ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡಿರೋರ್ಗೆ ಆರೋಗ್ಯ ಕೊಟ್ಟಿದೆ, ಪ್ರೀತಿ ಮಾಡೋರ್ಗೆ ಪೊದೆನು ಕೊಟ್ಟಿದೆ, ನಾಗರಭಾವಿ, ಉಲ್ಲಾಳ್ ಉಪನಗರ, RR ನಗರ, ಮೈಸೂರು ರೋಡ್ ಇಲ್ಲಿ ಓಡಾಡೋರ್ಗೆ ರಸ್ತೆ ಕೊಟ್ಟಿದೆ. ನಾನು MBA ಇಲ್ಲೇ ಮಾಡಿದ್ದು. ಯೂನಿವರ್ಸಿಟಿಯಲ್ಲಿ ಇದ್ದ ಅಷ್ಟು ದಿನಾನು ನನಗೆ ಹಲವಾರು ಪ್ರಶ್ನೆಗಳು ಕಾಡಿದೆ. ಬಟ್ ನನಗೆ ತುಂಬಾ ಕಾಡಿರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯೂನಿವರ್ಸಿಟಿಯಲ್ಲಿ ಯಾಕೆ ಇಷ್ಟೊಂದು ಪಾಳು ಬಿದ್ದಿರೋ ಬಿಲ್ಡಿಂಗ್ಸ್ ಗಳಿದೆ ಗುರು ಅಂತ. ಓಲ್ಡ್ ಗೆಸ್ಟ್ ಹೌಸ್. ಈ ಬಿಲ್ಡಿಂಗ್ ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ನಾನೆಲ್ಲೋ ಸಿಂಧು ನಾಗರಿಕತೆಗೆ ಸರ್ವೆ ಮಾಡೋಕೆ ಬಂದಿದ್ದೀನಿ ಅಂತ ಅನಿಸ್ಬಿಡುತ್ತೆ. ಇದ್ರ ಪಕ್ಕನೆ ಒಂದು ಹೊಸ ಗೆಸ್ಟ್ ಹೌಸ್ ನ ಕಟ್ಟಿದ್ದಾರೆ, ಆದ್ರೆ ಇದು ಪಾಳು ಬಿದ್ದು ಹಾಗೆ ಇದೆ. ಈ ಜಾಗದ ಒಟ್ಟು ವಿಸ್ತೀರ್ಣ 0.88 ಎಕರ್ಸ್. ಓಲ್ಡ್ ಸ್ಟಾಫ್ ಕ್ವಾರ್ಟರ್ಸ್. ಈ ಜಾಗ ಯಾವ ರೇಂಜ್ ಪಾಳು ಬಿದ್ದೋಗಿದೆ ಅಂತಂದ್ರೆ, ಇಲ್ಲಿ ಇರೋಕೆ ದೆವ್ವಗಳು 4-5 ಸಲ ಯೋಚನೆ ಮಾಡ್ತವೆ, ಇಷ್ಟೊಂದು ಪಾಳು ಬಿದ್ದೋಗಿದೆ, ಇಲ್ಲಿ ನಾನು ಇರ್ಬೇಕಾ ಬೇಡವಾ ಅಂತ. ಈ ಖಾಲಿ ಜಾಗದ ಒಟ್ಟು ವಿಸ್ತೀರ್ಣ 0.26 ಎಕರ್ಸ್. ಫುಡ್ ಕೋರ್ಟ್. ಇಲ್ಲಿ ಊಟ ಹಾಕಿದ್ದು ನಾನು ಒಂದಿನೂ ನೋಡ್ಲಿಲ್ಲ, ಆದ್ರೆ ಇಲ್ಲಿರೋ ಹಾಸ್ಟೆಲ್ ಹುಡುಗರುಗಳಿಗೆ ಕ್ರಿಕೆಟ್ ಆಡೋಕೆ, ಹುಡುಗಿಯರಿಗೆ ರೀಲ್ಸ್ ಮಾಡೋಕೆ ಒಂದೊಳ್ಳೆ ಜಾಗ ಆಗಿ ಉಳ್ಕೊಂಡ್ಬಿಟ್ಟಿದೆ. ಈ ಜಾಗದ ಒಟ್ಟು ವಿಸ್ತೀರ್ಣ 0.39 ಎಕರ್ಸ್. ಓಲ್ಡ್ ಬಿಲ್ಡಿಂಗ್ ನಿಯರ್ ಗಾಂಧಿ ಸ್ಟಡೀಸ್. ನಮ್ಮ ಡಿಪಾರ್ಟ್ಮೆಂಟ್ ನ ಕಾಯೋಕೆ ಗಾರ್ಡ್ಸ್ ಗಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಹಳೆ ಪಾಳು ಬಿದ್ದಿರೋ ಜಾಗನ ಕಾಯೋದಕ್ಕೆ ಗಾರ್ಡ್ಸ್ ಗಳು ಇದ್ದೇ ಇರ್ತಾರೆ. ಈ ಜಾಗದ ಒಟ್ಟು ವಿಸ್ತೀರ್ಣ 0.17 ಎಕರ್ಸ್. ಓಲ್ಡ್ ಬಿಲ್ಡಿಂಗ್ ನಿಯರ್ ನಾರ್ತ್ ಈಸ್ಟ್ ಗರ್ಲ್ಸ್ ಹಾಸ್ಟೆಲ್. ಈ ಜಾಗದ ಒಟ್ಟು ವಿಸ್ತೀರ್ಣ 0.73 ಎಕರ್ಸ್. ಅನ್ಫಿನಿಶ್ಡ್ ಬಿಲ್ಡಿಂಗ್ ಬಿಹೈಂಡ್ ಕಾಂಪ್ಲೆಕ್ಸ್. ಇದನ್ನ ನಾನಿದ್ದಾಗಲೇ ಕಟ್ಟಕ್ಕೆ ಶುರು ಮಾಡಿದ್ರು, ಆದ್ರೆ ಪೂರ್ತಿ ಮಾಡ್ಲಿಲ್ಲ. ಇಷ್ಟೊಂದು ಡೀಟೇಲ್ ಆಗಿ ಪಾಳು ಬಿದ್ದಿರೋ ಜಾಗಗಳ ಬಗ್ಗೆ ನಿಮ್ಗೆ ಯಾಕೆ ಡೀಟೇಲ್ಸ್ ನ ಕೊಡ್ತಾ ಇದೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಗಾರ್ಡ್ಸ್ ಗಳು ಕಣ್ ತಪ್ಪಿಸಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪಾಳು ಬಿದ್ದಿರೋ ಜಾಗನ ವಿಡಿಯೋ ಮಾಡಿ ಗೂಗಲ್ ಅರ್ತ್ ನ ಯೂಸ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಆ ಜಾಗದ ವಿಸ್ತೀರ್ಣವನ್ನ ಕ್ಯಾಲ್ಕುಲೇಟ್ ಮಾಡಿ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಪಾಳು ಬಿದ್ದು ನಿಂತಿರೋ ಜಾಗ ಇದ್ರೂನು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳದೆ ನಮ್ಮ ಯೂನಿವರ್ಸಿಟಿ ಅವರು ಹೊಸ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಿಲ್ಡಿಂಗ್ ಗಳನ್ನ ಕಟ್ಟಬೇಕು, ಡಿಪಾರ್ಟ್ಮೆಂಟ್ ಗಳಿಗೆ ಹೊಸ ಜಾಗನ ಕೊಡಬೇಕು ಅಂತ ಎಷ್ಟೋ ವರ್ಷಗಳಿಂದ ಬೆಳೆದು ನಿಂತಿರೋ ಮರಗಳನ್ನ ಕಡಿದು ಜಾಗನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇವಾಗ ಪಾಳು ಬಿದ್ದು ನಿಂತಿರೋ ಬಿಲ್ಡಿಂಗ್ ಗಳನ್ನು ಸಹ ಮರಗಳನ್ನ ಕಡಿದು ಬಿಟ್ಟೆ ಕಟ್ಟಿರುವಂತದ್ದು. ಅದಕ್ಕಾದ್ರೂ ನ್ಯಾಯ ಬೇಡವಾ? ಯೂನಿವರ್ಸಿಟಿಯ ಅರಣ್ಯ ಪ್ರದೇಶ ಯಾರ ಅಪ್ಪನ ಮನೆ ಸ್ವತ್ತು ಅಲ್ಲ, ಇದು ನಮಗಿಂತ ಹೆಚ್ಚಾಗಿ ಇಲ್ಲಿ ವಾಸ ಮಾಡ್ತಿರೋ ಪ್ರಾಣಿಗಳಿಗೆ ಸೇರಿದ್ದು. ನಿಮ್ಮ ದಡ್ಡತನಕ್ಕೆ ಇಲ್ಲಿ ವಾಸ ಮಾಡ್ತಿರೋ ಪ್ರಾಣಿಗಳ ಜಾಗನ ಯಾಕೆ ಕಿತ್ಕೊಳ್ತಾ ಇದ್ದೀರಾ? ದಯವಿಟ್ಟು ಇಷ್ಟು ಸುಂದರವಾಗಿರೋ ಯೂನಿವರ್ಸಿಟಿನ ಕೊಲ್ಬೇಡಿ ಪ್ಲೀಸ್. ಸೇವ್ ಅವರ್ ಯೂನಿವರ್ಸಿಟಿ. ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ತುಂಬಾ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಪ್ರತಿಯೊಬ್ಬರು ಗಿಡ ನೆಟ್ಟು ಪರಿಸರ ಉಳಿಸಿ ಅನ್ನೋ ಯೂನಿವರ್ಸಿಟಿನೇ ಅರಣ್ಯ ನಾಶ ಮಾಡಿ ಬಿಲ್ಡಿಂಗ್ ಕಟ್ತಾ ಇದೆ. ಹಳೆ ಗೆಸ್ಟ್ ಹೌಸ್ 0.88 ಎಕರ್ಸ್. ಹಳೆ ಸ್ಟಾಫ್ ಕ್ವಾರ್ಟರ್ಸ್ 0.26 ಎಕರ್ಸ್. ಹಳೆ ಫುಡ್ ಕೋರ್ಟ್ 0.39 ಎಕರ್ಸ್. ಓಲ್ಡ್ ಬಿಲ್ಡಿಂಗ್ ನಿಯರ್ ಗಾಂಧಿ ಸ್ಟಡೀಸ್ 0.17 ಎಕರ್ಸ್. ಓಲ್ಡ್ ಬಿಲ್ಡಿಂಗ್ ನಿಯರ್ ನಾರ್ತ್ ಈಸ್ಟ್ ಗರ್ಲ್ಸ್ ಹಾಸ್ಟೆಲ್ 0.73 ಎಕರ್ಸ್. ಟೋಟಲ್ ಅನ್ಯೂಸ್ಡ್ ಪಾಳು ಬಿದ್ದಿರೋ ಜಾಗ 2.43 ಎಕರ್ಸ್. ಈ ಪಾಳು ಜಾಗಗಳನ್ನ ಯೂಸ್ ಮಾಡ್ಕೊಳ್ದೆ ಹೊಸದಾಗಿ ಇವರು ಅಕ್ವೈರ್ ಮಾಡ್ಕೊಳ್ತಿರೋ ಜಾಗ ನಿಯರ್ ಹೆಡ್ ಆಫೀಸ್ ಅಪ್ರಾಕ್ಸಿಮೇಟ್ಲಿ 7.03 ಎಕರ್ಸ್. ನಿಯರ್ ಡಾಕ್ಟರ್ BR ಅಂಬೇಡ್ಕರ್ ಎಕನಾಮಿಕ್ಸ್ ಯೂನಿವರ್ಸಿಟಿ ಅಪ್ರಾಕ್ಸಿಮೇಟ್ಲಿ 2.86 ಎಕರ್ಸ್. ಹೊಸದಾಗಿ ಅಕ್ವೈರ್ ಮಾಡ್ಕೊಂಡಿರುವಂತ ಜಾಗ ಅಪ್ರಾಕ್ಸಿಮೇಟ್ಲಿ 9.89 ಎಕರ್ಸ್. ಯೂನಿವರ್ಸಿಟಿಯಲ್ಲಿ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್ 1ರಿಂದ 2 ಫ್ಲೋರ್ ಅಷ್ಟೇ ಇರೋದು. ಎಲ್ಲಾ ಬಿಲ್ಡಿಂಗ್ಸ್ 3+ ಫ್ಲೋರ್ಸ್ ಅಲ್ಲಿ ಕಟ್ಬಿಟ್ರೆ ಇವಾಗ ಪಾಳು ಬಿದ್ದಿರೋ 2.43 ಎಕರ್ಸ್ ನೇನೆ ಹೊಸ ಡಿಪಾರ್ಟ್ಮೆಂಟ್ ಗಳನ್ನ ಕಟ್ಟೋದಕ್ಕೆ, ಹೊಸ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ಸ್ ನ ಸ್ಥಾಪನೆ ಮಾಡೋದಕ್ಕೆ ಸುಲಭವಾಗಿ ಯೂಸ್ ಮಾಡ್ಕೊಳ್ಬಹುದು. ಇಷ್ಟೊಂದು ಜಾಗನ ವೇಸ್ಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ 9.89 ಎಕರ್ಸ್ ಅಷ್ಟು ಫಾರೆಸ್ಟ್ ಲ್ಯಾಂಡ್ ನ ನಾಶ ಮಾಡಿ ಹೊಸ ಬಿಲ್ಡಿಂಗ್ ಕಟ್ತೀವಿ ಅನ್ನೋದು ಎಷ್ಟು ಪ್ರಾಕ್ಟಿಕಾಲಿಟಿಗೆ ಹತ್ರ ಇದೆ ಅಂತ ನೀವೇ ಹೇಳಿ. ನಿಮಗೆ ಯೂನಿವರ್ಸಿಟಿಯನ್ನ ನಿಜವಾಗ್ಲೂ ಡೆವಲಪ್ ಮಾಡೋ ಇಂಟೆನ್ಷನ್ಸ್ ಇದ್ರೆ ಮೊದಲು ಯೂನಿವರ್ಸಿಟಿ ಕಾಂಪ್ಲೆಕ್ಸ್ ಅಲ್ಲಿ ಇಲ್ಲಿಗಲ್ ಆಗಿ ಮಾರ್ತಿರೋ ಸಿಗರೇಟ್ಸ್ ಗೆ ಒಂದು ಕಡಿವಾಣ ಹಾಕಿ. ಅಲ್ಲಿಗೆ ಹೋದ್ರೆ ಸ್ಲಮ್ ತರ ಫೀಲ್ ಆಗುತ್ತೆ. ನಂದು MBA ಆಗಿ ಆಲ್ಮೋಸ್ಟ್ 2 ಇಯರ್ಸ್ ಆಗೋಕೆ ಬರ್ತಾ ಇದೆ, ಇನ್ನ ಮಾರ್ಕ್ಸ್ ಕಾರ್ಡ್ಸ್ ಗಳು ಬಂದಿಲ್ಲ. ಕೆಲಸ ಕೇಳೋಕೆ ಹೋದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕೇಳ್ತಾ ಇದಾರೆ, ಡಿಜಿಲಾಕರ್ ಡಾಕ್ಯುಮೆಂಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ. ನಿಮ್ಗೆ ನಿಜವಾಗ್ಲೂ ನಮ್ಮ ಬಗ್ಗೆ ಮತ್ತು ಯೂನಿವರ್ಸಿಟಿಯ ಬಗ್ಗೆ ಕಾಳಜಿ ಇದ್ರೆ ಬೇಗ ಮಾರ್ಕ್ಸ್ ಕಾರ್ಡ್ಸ್ ನ ಕೊಡಿ, ಕಾನ್ವೊಕೇಶನ್ ಸರ್ಟಿಫಿಕೇಟ್ಸ್ ನ ಕೊಡಿ, ಎಕ್ಸಾಮ್ಸ್ ನ ನಡೆಸಿದ್ಮೇಲೆ ಬೇಗ ರಿಸಲ್ಟ್ಸ್ ನ ಬಿಡಿ. ನಮ್ಮ
ಬೆಂಗಳೂರು ಯೂನಿವರ್ಸಿಟಿಗೆ ಬಂದು ಫೋಟೋ ಶೂಟ್ ಮಾಡೋರ್ಗೆ, ರೀಲ್ಸ್ ಶೂಟ್ ಮಾಡೋರ್ಗೆ, ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡೋರ್ಗೆ, ಡೈಲಿ ರೋಡ್ ಯೂಸ್ ಮಾಡೋರ್ಗೆ, ನಮ್ಮ PhD ಸ್ಕಾಲರ್ಸ್ ಗಳಿಗೆ, ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಗಳಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನೀವು ಈ ವಿಡಿಯೋದಲ್ಲಿ 3 ಜನರನ್ನ ಮೆನ್ಷನ್ ಮಾಡಿ. ಒಂದು, ನೀವು ಸಖತ್ ನಂಬಿಕೆ ಇಟ್ಟಿರುವಂತಹ ನ್ಯೂಸ್ ಚಾನಲ್, ಮತ್ತೆ ಸಖತ್ ಪ್ರೀತಿಸುವಂತಹ ಕಾಂಟೆಂಟ್ ಕ್ರಿಯೇಟರ್. ಮೂರನೇವರು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು. ಇವತ್ತು ಈ ವಿಷಯಕ್ಕೆ ವಾಯ್ಸ್ ನ ರೈಸ್ ಮಾಡಲಿಲ್ಲ ಅಂದ್ರೆ ಇವತ್ತು ಬೆಂಗಳೂರು ಯೂನಿವರ್ಸಿಟಿ, ನಾಳೆ ಮೈಸೂರು ಯೂನಿವರ್ಸಿಟಿ, ನಾಡಿದ್ದು ತುಮಕೂರು ಯೂನಿವರ್ಸಿಟಿ, ಈ ರೀತಿ ಹಾಳಾಗಿ ಹೋಗ್ತಾನೆ ಇರುತ್ತೆ. ಐ ಹೋಪ್ ನೀವೆಲ್ಲರೂ ಹೆಲ್ಪ್ ಮಾಡ್ತೀರಾ ಅಂತ. ಧನ್ಯವಾದಗಳು. ಸಾಯೋ ತನಕ ಬದುಕಿ.